ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟು ಯಾವ ರೀತಿಯಾಗಿತ್ತು ಅನ್ನೋದನ್ನು ನೋಡ್ತಾ ಹೋಗೋಣ. ವೀಕೆಂಡಲ್ಲಿ ಸಾಕಷ್ಟು ನ್ಯೂಸ್ ಬಂದಿತ್ತು. US ಕಡೆಯಿಂದ ಒಂದು ಕಡೆಯಿಂದ ನ್ಯೂಸ್ ಬರ್ತಾನೆ ಇರುತ್ತೆ. ಅವ್ರ ಸ್ಟೇಟ್ಮೆಂಟ್ಗಳು, ಅವ್ರು ಮಾಡ್ತಾರೋ ಕೆಲಸಗಳು ನೋಡಿದ್ರೆ ಒಂದೊಂದ್ಸಲ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ಅಂತ ಅನಿಸ್ತಾ ಹೋಗುತ್ತೆ. ಈಗ ವೆನಿಜುವೆಲಾ ಮೇಲೆ ಅಟ್ಯಾಕ್ ಆಯಿತು. ಸುಮಾರು ಜನಕ್ಕೆ ಇದೊಂದು ನೆಗೆಟಿವಿಟಿ ಬರ್ಬೋದು ಮಾರ್ಕೆಟಲ್ಲಿ ಅಂತಿತ್ತು. ಆದರೂ ಕೂಡ ಏನೂ ಆಗಿಲ್ಲ. ಕಾರಣ ಏನು ಅಂದರೆ, ಅಫ್ಕೋರ್ಸ್ ನೋಡಿ, ಅವ್ರು ಹೇಳೋದು ಡ್ರಗ್ ಜಾಸ್ತಿ ನಮ್ಮ ದೇಶಕ್ಕೆ ತಂದು ಕೊಡ್ತಾಯಿದ್ರು, ಅದಕ್ಕೋಸ್ಕರ ಡಿಕ್ಟೇಟರ್ಶಿಪ್ ಇತ್ತು, ನಾವು ಎಂಡ್ ಮಾಡೋಕ್ಕೆ ಬರ್ತಿದ್ವಿ ಅಂತ ಅವ್ರು ಹೇಳ್ತಾರೆ. ಆದರೆ ವರ್ಲ್ಡಿನ ಬಿಗ್ಗೆಸ್ಟ್ ಆಯಿಲ್ ರಿಸರ್ವ್ ಇರುವಂಥದ್ದು ವೆನಿಜುವೆಲಾದಲ್ಲಿ. ಇನ್ಫ್ಯಾಕ್ಟ್ ಎಕ್ಸಾಕ್ಟಾಗಿ ಆವಾಗ ಇದಾಗಿತ್ತಲ್ಲ, ಯಾವುದು ಇರಾಕ್ ಮೇಲೆ ಅಟ್ಯಾಕ್ ಆಗಿತ್ತಲ್ಲ, ಸದ್ದಾಮ್ ಹುಸೇನ್ನ ಹಿಡ್ಕೊಂಬಂದಿದ್ರು ಇದೇ ಥರ ಬಂಕರ್ ಒಳಗಡೆ ಕೂತಿದ್ದವ್ರನ್ನ ಅಂತ. ನೀವು ನೋಡೋದಾದರೆ ಸದ್ದಾಮ್ ಹುಸೇನ್ ಮುಖ ಥರನೇ ಇದೆ ಈಗ ವೆನಿಜುವೆಲಾ ಪ್ರೆಸಿಡೆಂಟ್ ಏನು ಹಿಡಿದಿದ್ದಾರೆ, ಆಲ್ಮೋಸ್ಟ್ ಸೇಮ್ ಹಂಗೆ ಇದೆ. ಅವಾಗ ಮಾಡಿದ್ದು ಅದೇ ಕಾರಣಕ್ಕೇ. ಸೊ ಎಲ್ಲ ಒಂದು ಕಡೆ ಹೇಳ್ತಾಯಿದ್ರು, US ಈ ಥರ ಮಾಡೋದನ್ನು ತಪ್ಪಿಸ್ಕೋಬೇಕು ಅಂದರೆ ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಗಿದ್ದರೆ ಮಾತ್ರ ಅವ್ರು ತಂಟೆಗೆ ಬರಲ್ಲ ಅಂತ. ಯಾಕೆಂದರೆ ನಾರ್ತ್ ಕೊರಿಯಾ ಇವರಿಗೆ ಏನು ಕಮ್ಮಿ ಕಾಟ ಕೊಟ್ಟಿಲ್ಲ. ಸುಮಾರು ಹೇಳ್ತಾನೆ ಇರ್ತಾರೆ ನಾನು ಇದಾಗ್ಬಿಡ್ತೀನಿ ಅಂತ. ಆದರೂ ಸುಮ್ಮನೆ ಇದ್ದಾರೆ. ಯಾಕೆ ನಾರ್ತ್ ಕೊರಿಯಾ ಮೇಲೆಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ US ಈ ಥರ ಓವರ್ನೈಟ್ ಆಪ್ರೇಷನ್ ಹಾಗೆ ಹೇಗೆ ಅಂದರೆ, ಅವ್ರ ಹತ್ರ ನ್ಯೂಕ್ಲಿಯರ್ ಪವರ್ ಇದೆ. ಇದು ಬೇರೆ ಕಂಟ್ರಿಗಳು ಸಣ್ಣ ಕಂಟ್ರಿಗಳಲ್ವ, ಹಾಗಾಗಿ ಅಲ್ಲಿ ನಡೀತಾನೆ ಇರುತ್ತೆ. ನೋಡಿ, ಯಾವುದಕ್ಕೂ ಒಂದು ಪ್ಲ್ಯಾಂಡ್ ಆಪ್ರೇಷನ್ನು ಮತ್ತೊಂದು ಏನೇ ಹೇಳಿರ್ಬೋದು, ಆದರೆ ಒಬ್ಬ ದೇಶದ ಪ್ರೆಸಿಡೆಂಟನ್ನು 30 ನಿಮಿಷದಲ್ಲಿ ಹೋಗಿ ಅವರ ಹೆಂಡತಿ ಮಕ್ಕಳು ಇಲ್ಲ ಅನಿಸುತ್ತೆ ಎಲ್ಲರನ್ನೂ ಸೇರಿಸ್ಕೊಂಡು ಕರ್ಕೊಂಬರೋದು ಅಂದರೆ ಯಾವ ಯುನೈಟೆಡ್ ನೇಷನ್ಸ್, ನಾವೆಲ್ಲ ಹಿಂದೆ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತಾ ಇದ್ವಲ್ಲ, ಎಲ್ಲ ಶಾಂತಿ ಇದಕ್ಕೆ ಅಂತ ಹೇಳ್ಬಿಟ್ಟು World War II ಆದಮೇಲೆ ಯುನೈಟೆಡ್ ನೇಷನ್ಸ್ ಅಂತ ಫಾರ್ಮ್ ಆಯಿತು. ಎಲ್ಲಿದೆ ಯುನೈಟೆಡ್ ನೇಷನ್ಸು? ಎಲ್ಲರೂ ಗಾಳಿ ತೂರಕ್ಕೆ ಹೋಗ್ತಾರೆ. ಚೈನಾ ತೈವಾನ್ ಮೇಲೆ ಹೋಗ್ಬೋದು, ಈಗ ರಷ್ಯಾ ಆಲ್ರೆಡಿ ಯುಕ್ರೇನ್ ನಡೀತಾ ಇದೆ. ಅವರೆಲ್ಲ ಎಲ್ಲಿ ಕೇಳ್ತಾರೆ ಇವಾಗ? ಎಲ್ಲ ಒಂದು ಕಡೆ ಮುಗಿತಾ ಬಂತು ಅನ್ನೋಷ್ಟೊತ್ತಿಗೆ ಇನ್ನು ವರ್ಷ ಶುರುವಾಗಿ ಫಸ್ಟ್ ವೀಕಲ್ಲೇ ನೋಡಿ ಈ ಥರ ಎಲ್ಲ ಚೇಂಜಸ್ ಆಯಿತು. ಸೊ ಇಂಪ್ಯಾಕ್ಟ್ ಇದ್ದಿದ್ದು ಬಂದರೆ ಕ್ರೂಡಿಗೆ ಅಂತಲೇ ಸುಮಾರು ಜನ ಕಮೆಂಟ್ ಮಾಡಿ ಕೂಡ ಕೇಳಿದ್ರಿ. ಬಂದರೆ ಕ್ರೂಡಿಗೆ ಇಂಪ್ಯಾಕ್ಟ್ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಕ್ರೂಡ್ ಮೇಲೂ ಕೂಡ ಅಂಥ ಇಂಪ್ಯಾಕ್ಟು ಬಂದಂಗೆ ಇಲ್ಲ. ಇವತ್ತು ಎಲ್ಲ ಒಂದೊಂದಂಗೆ ಮಾತಾಡ್ತಾ ಹೋಗೋಣ. ಬಟ್ ನ್ಯೂಸ್ ಅಂತ ಹೇಳೋದಕ್ಕೋಸ್ಕರ ತಗೊಳಕ್ಕೆ ಹೋದೆ. ನೋಡಿ, ಕ್ರೂಡ್ 1% ಅಪ್ ಮೂವ್ಮೆಂಟ್ ಆಗಿದೆ ಅಷ್ಟೇ. ತುಂಬ ವೆರಿ ಫ್ಲ್ಯಾಟ್ ಆಗಿದೆ, ಏನಂತ ಒಂದು ಚೇಂಜಸ್ಸೇ ಆಗಿಲ್ಲ ಕ್ರೂಡಲ್ಲಿ. ಕಾರಣ ಏನು ಅಂತಂದರೆ, ಆಲ್ರೆಡಿ ಕ್ರೂಡ್ ಇವಾಗ ಓವರ್ ಸಪ್ಲೈಯಿಂದ ಇವಾಗ ಬಳಲ್ತಾ ಇದೆ. OPEC+ ಕಂಟ್ರಿಗಳು ಕೊಡ್ತಾ ಇದ್ದಾರೆ, US ಇಂದ ಪಂಪ್ ಆಗ್ತಾ ಇದೆ, ರಷ್ಯಾದಿಂದ ನಾವು ತೊಗೊತಾ ಇದ್ದೀವಿ. ನಮಗೆ ಬಿಡಿ $102 ಅದೇನು ಚೇಂಜ್ ಇಲ್ಲ. ಆದರೆ ಹೇಳಿದ್ದು ಗ್ಲೋಬಲ್ ಮಾರ್ಕೆಟಲ್ಲಿ ಕ್ರೂಡ್ ಬೆಲೆ $60 ಕಮ್ಮಿಯಾಗಿ ಸುಮಾರು ತಿಂಗಳುಗಟ್ಟಲೆ ಆಗೋಯ್ತು. ಸೊ ಹೀಗಿದ್ದಾಗ ವೆನಿಜುವೆಲಾದಲ್ಲಿ ದೊಡ್ಡ ರಿಸರ್ವ್ ಇದ್ರೂ ಕೂಡ ಜಗತ್ತಿಗೆ ಸಪ್ಲೈ ಆಗ್ತಾ ಇರೋದು ಅಂತ ನೋಡಿದ್ರೆ 1% ಅಷ್ಟೇ ಅಂತ. ಯಾಕೆ? US ಅವರು ಅವ್ರ ಮೇಲೆ ಸ್ಯಾಂಕ್ಷನ್ ಹಾಕ್ಕೊಂಡು ಕೂತಿದ್ದಾರೆ. ಅಂದರೆ ಅಲ್ಲಿಂದ ಯಾರು ಆಯಿಲ್ ತೆಗಿಬಾರ್ದು, ಏನೂ ಮಾಡಬಾರ್ದು ಅಂತ. ಈಗ US ಅವರೇ ಅದನ್ನ ತೊಗೊಂಡ್ರು ಅಂತಂದರೆ ಆಯ್ತು, ಯಾರೋ ಡಮ್ಮಿ ಲೀಡರ್ ಬಂದ್ಬಿಟ್ಟು ಅವರು US ಪರವಾಗಿ ಪಪೆಟ್ ಆಗಿರ್ತಾರೋ, ಅಥವಾ ಯಾರೋ ಸ್ಟ್ರಾಂಗ್ ಲೀಡರ್ ಬಂದರೆ ಅವ್ರನ್ನೂ ತೆಗೆಯುವಂಥ ಕೆಲಸ ಮಾಡುತ್ತೆ US. ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಇವಾಗ ಒಬ್ಬರು ಅಡ್ವೊಕೇಟು ಅವ್ರದ್ದು ಪ್ರೆಸಿಡೆಂಟ್ ಜೊತೆ ಇದ್ದವರು, ಅವರು ಎಲ್ಲ ಯುನೈಟೆಡ್ ಆಗಿರಬೇಕು, ನಾವು ಇದನ್ನು ಎದುರಿಸೋಣ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಬಟ್ ನೀವು ಸ್ವಲ್ಪ ಡಾಟ್ ಕನೆಕ್ಟ್ ಮಾಡೋದಾದರೆ, ಟ್ರಂಪ್ ಅವರು ನೋಬೆಲ್ ಪ್ರೈಸು ಬೇಕು, ಪೀಸ್ ಪ್ರೈಸು ಅಂತ ಶಾಂತಿ ಅವಾರ್ಡ್ ಕೊಡ್ತಾರಲ್ಲ ನೋಬೆಲ್ದು, ಅದಕ್ಕೆ ನಾಮಿನೇಟ್ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಸುಮಾರು ಹೇಳ್ತಾಯಿದ್ರು. ಆದರೆ ಕೊನೆಗೆ ಯಾರಿಗೂ ಹೋಯ್ತು ನೋಡಿ, ನೀವು ವೆನಿಜುವೆಲಾದು ಒಬ್ಬ ಆಪೋಸಿಷನ್ ಲೀಡರ್, ಅಂದರೆ ಯಾರು ಈಗ ಪ್ರೆಸಿಡೆಂಟ್ ಇದ್ದರು ಅವ್ರನ್ನ ಆಪೋಸ್ ಮಾಡ್ತಾ ಇರೋ ಒಬ್ಬರು ಆಪೋಸಿಷನ್ ಮಹಿಳೆಗೆ ಹೋಗಿತ್ತು ಅಲ್ವಾ. ನೀವು ಕನೆಕ್ಟ್ ಮಾಡ್ಕೊಂಡು ನೋಡೋದಾದ್ರೆ ನೋಡಿ, ಅಂದರೆ ಯಾರೋ ಒಬ್ಬರ ಒಳಗಡೆಯ ಸಹಾಯ ಇಲ್ದಲೆ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಒಬ್ಬ ಪ್ರೆಸಿಡೆಂಟನ್ನು ವಾಪಸ್ ಕರ್ಕೊಂಬರೋದು ಅಂದರೆ ಅಷ್ಟು ಸುಲಭಕ್ಕೆ ಆಗೋದಿಲ್ಲ. ಇದಕ್ಕೆ ಪ್ರಾಪರ್ ಪ್ಲ್ಯಾನಿಂಗ್ ಆಗಿರುತ್ತೆ. ಹೌದು, ಅದಕ್ಕೋಸ್ಕರ ಶಾಂತಿ ಪ್ರೈಸನ್ನೇ ಬಿಟ್ಕೊಟ್ರ ಟ್ರಂಪು, ಆಯಿಲ್ ಸಿಗುತ್ತೆ ಅಂತ ಏನು ಅನ್ನೋದನ್ನು ಇವಾಗ ಎಲ್ಲ ಡಾಟ್ ಕನೆಕ್ಟ್ ಮಾಡ್ಕೊತ ಹೋಗ್ಬೇಕು ನಾವು. ಆ ಥರ ಎಲ್ಲ ಬೆಳವಣಿಗೆ ಆಗಿತ್ತು. ಬಟ್ ಮಾರ್ಕೆಟಿಗೆ ಯಾವಾಗ ರಿಯಾಕ್ಷನ್ ಬರುತ್ತೆ, ಇದು ಯಾಕೆ ಮಾರ್ಕೆಟ್ ನೆಗೆಟಿವ್ ಆಗಿ ತೊಗೊಂಡಿಲ್ಲ ಅಂತ ನೀವು ಕೇಳೋದಾದರೆ ನೋಡಿ, ಮಾರ್ಕೆಟಲ್ಲಿ ಈ ಥರದ ಬೆಳವಣಿಗೆಗಳನ್ನು ಯಾವುದನ್ನೋ ಒಂದು ಸೀರಿಯಸ್ ಆಗಿ ತೊಗೊಳೋದಿಲ್ಲ. ಯಾವಾಗ 2 ಸೈಡೆಡ್ ಆಗುತ್ತೋ, ಈಗ ವೆನಿಜುವೆಲಾ ಮೇಲೆ US ಅಟ್ಯಾಕ್ ಮಾಡಿದ್ದಕ್ಕೆ ಚೈನಾನೋ ರಷ್ಯಾನೋ ಯಾರಾದರೂ ವಾಪಸ್ ಅದಕ್ಕೇನಾದರೂ ಆ್ಯಕ್ಷನ್ ತೊಗೊಳ್ತಾರೆ, ಆ ಥರ ಏನಾದ್ರು ಒಂದು ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು ಅಂದರೆ ಆಗ ಖಂಡಿತ ರಿಯಾಕ್ಷನ್ ಬರ್ತಾ ಹೋಗುತ್ತೆ ಮಾರ್ಕೆಟಲ್ಲಿ. ಬಟ್ ಈಗೇನು ಹೋಯಿತು, ಒಂದು ವೀಕೆಂಡಲ್ಲಿ ಅರ್ಧ ಗಂಟೆಲಿ ಹೋದ್ರು, ಅಲ್ಲಿ ಕೆಲಸ ಮುಗಿಸ್ಕೊಂಡ್ರು, ವಾಪಸ್ ಹಿಡ್ಕೊಂಬಂದ್ರು, ಎಲ್ಲ ಕ್ಲೈಮ್ಯಾಕ್ಸಿಗೆ ಬಂದಂಗೆ ಆಗ್ಬಿಡ್ತು ಅಲ್ವಾ. ಈಗ ವಾಪಸ್ ಆ್ಯಕ್ಷನ್ ಟ್ರಿಗರ್ ಆಗಬೇಕು ಅಂದರೆ ಅಫ್ಕೋರ್ಸ್ ಇವಾಗ ಕಾಷಿಯಸ್ ಆಗಿರುತ್ತೆ. ಇವತ್ತು ವಿಕ್ಸು ಕೂಡ ಜಾಸ್ತಿ ಆಗಿದೆ. ನಿಮ್ಗೆ ನೋಡಿದ್ರೆ 6% ಮೇಲೋಗಿದೆ ವಿಕ್ಸು, ಎಲ್ಲ ಆಗಿದೆ. ಒಂದು ಕಾಷಿಯಸ್ ಸೆಂಟಿಮೆಂಟ್ ಬಂದಿದೆ ಮಾರ್ಕೆಟಲ್ಲಿ. ಆದರೆ ನೆಗೆಟಿವ್ ಆಗುವಂಥ ಸಿಚುವೇಶನ್ ಇನ್ನೂ ಕೂಡ ಬಂದಿಲ್ಲ. ಯಾವಾಗ ಬರುತ್ತೆ ಗ್ಲೋಬಲ್ ಸೆಂಟಿಮೆಂಟಲ್ಲಿ ಈ ಥರ ಆದರೆ ಅಂದರೆ, ಜನರಲ್ ಆಗಿ ಹೇಳ್ತಾ ಇರೋದು, ಈಗ ನಾಳೆ ಆಗಬೇಕು ನಾಡಿದ್ದಾಗಬೇಕು ಅಂತ ಹೇಳ್ತಾ ಇಲ್ಲ. ನೀವು ಹಿಸ್ಟಾರಿಕಲಿ ನೋಡ್ತಾ ಬರೋದಾದರೆ ಎರಡು ಕಂಟ್ರಿಗಳು, ಅಂದರೆ ಈ ಕಡೆ ಆ್ಯಕ್ಷನ್ ಆಗಬೇಕು, ರಿಯಾಕ್ಷನ್ ಆಗಬೇಕು. ಆ ಥರ ಆದರೆ ಮಾತ್ರ ಆವಾಗ ಒಂದು ಕಾನ್ಫ್ಲಿಕ್ಟ್ ಅನ್ನೋದು ಸೃಷ್ಟಿ ಆಗ್ತಾ ಹೋಗುತ್ತೆ. ಇಲ್ಲೇನಂದರೆ ಕ್ಲೀನ್ ಸುಪ್ರಿಮೆಸಿ, ಹೋದರು, ಅವ್ರನ್ನ ಆಕ್ಯುಪೈ ಮಾಡ್ಕೊಂಡ್ರು, ಬಂದರು, ಈ ಥರ ಆಗೋಗಿದೆ. ಸೊ ನೋಡೋಣ ಇದೆಲ್ಲ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ. ಬಟ್ ಅದಿಷ್ಟು ನ್ಯೂಸ್ ಅಂತ ಇದ್ದಿದ್ದು. ಅಫ್ಕೋರ್ಸ್ ಈ ಥರ ನ್ಯೂಸ್ ಬರ್ತಿದ್ದಂಗೆ IT ಸೆಕ್ಟರು ಮತ್ತೆ ಇವಾಗ ಶೇಕ್ ಆಗಿ ಹೋಯಿತು. ಅದೇ ರೀತಿಯಾಗಿ ಬ್ಯಾಂಕಿಂಗ್ ಸೆಕ್ಟರ್ Q3 ಅಪ್ಡೇಟ್ಗಳು ಬಂದಿದೆ. ಇನ್ನು Q3 ರಿಸಲ್ಟ್ಸ್ಗಳು ಬಂದಿಲ್ಲ ಬ್ಯಾಂಕ್ಗಳದ್ದು. HDFC ಬ್ಯಾಂಕಲ್ಲಿ ಲಾಸ್ಟ್ ಕ್ವಾರ್ಟರ್ಲು ಕೂಡ ಅವ್ರದ್ದು ಲೋನ್ ಟು ಡೆಪಾಸಿಟ್ ರೇಷಿಯೋದು ಪ್ರಾಬ್ಲಮ್ ಆಗಿತ್ತು. ಈ ಸಲನೂ ಡಿಸೆಂಬರ್ ಕ್ವಾರ್ಟರ್ದು ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಅದರಲ್ಲಿ ಲೋನ್ ಟು ಡೆಪಾಸಿಟ್ ರೇಷಿಯೋ
ಕಮ್ಮಿ ಮಾಡಬೇಕು ಅವರು ಅಂದರೆ ನೀವು ಎಷ್ಟು ಹೊರಗಡೆ ಕೊಡ್ತಾ ಇದ್ದೀರಾ, ಬ್ಯಾಂಕಿನ ದುಡ್ಡು ಹೊರಗಡೆ ಹಾಕೋದಲ್ವ ಲೋನ್ ಕೊಡೋದು ಅಂದರೆ, ಡೆಪಾಸಿಟ್ ಅಂದರೆ ಎಷ್ಟು ಡೆಪಾಸಿಟ್ ಆಗ್ತಾ ಇದೆ ಅಂತ ಆ ರೇಷೋ ನೋಡೋದಾದರೆ ಅವ್ರೇನು ಹೆಲ್ದಿ ನಂಬರ್ ಇತ್ತು 90%ಗಿಂತ ಕೆಳಗಡೆ ತರ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡೋಕ್ಕಾಗಿಲ್ಲ. ಹಾಗಾಗಿ ಮಾರ್ಕೆಟಲ್ಲಿ ರಿಯಾಕ್ಷನ್ ಬಂದಿದೆ ಇವತ್ತು. ಐ ಥಿಂಕ್ 40 ಪಾಯಿಂಟ್ಸ್ ನಿಫ್ಟಿನಲ್ಲಿ ಇವತ್ತು ಡ್ರಾಪ್ ಆಗೋಕ್ಕೆ HDFC ಬ್ಯಾಂಕ್ಗೆ ಕಾಂಟ್ರಿಬ್ಯೂಟ್ ಮಾಡಿತ್ತು. ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಜೊತೆಗೆ ಇನ್ಫೋಸಿಸು, ವಿಪ್ರೋ ಕೂಡ ತಲಾ 2% ಕರೆಕ್ಷನ್ನ ಬಂದಿತ್ತು. ಇವತ್ತಿನ ಟಾಪ್ ಗೇನರ್ ಅಂದರೆ ನೋಡಿ, ಯುದ್ಧ ಮತ್ತೊಂದು ಈ ಥರ ಅಂತೆಲ್ಲ ಸಿಚುವೇಶನ್ ಅಂತ ಬಂದಾಗ ಅಗೇನ್ ಡಿಫೆನ್ಸ್ ಸೆಕ್ಟರ್ ಫೋಕಸ್ಗೆ ಬರುತ್ತೆ. BEL ಅಲ್ಲಿ 2% ಅಪ್ ಮೂವ್ಮೆಂಟ್ ಬಂದಿದೆ. ನೆಸ್ಲೆ ಇವತ್ತು 2.73% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಆಫ್ಟರ್ ಅ ಲಾಂಗ್ ಟೈಮ್ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ಅವ್ರದ್ದು CEO ಅದು ಇದೆಲ್ಲ ನ್ಯೂಸ್ ಎಲ್ಲ ಆದಮೇಲೆ ಆಫ್ಟರ್ ಅ ಲಾಂಗ್ ಟೈಮ್ ನೆಸ್ಲೆ ಟಾಪ್ ಗೇನರ್ ಆಗಿರುವಂಥದ್ದು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಡಿಮಾರ್ಟಲ್ಲಿ ಆಲ್ಮೋಸ್ಟ್ 1.98% ಕರೆಕ್ಷನ್ ಬಂದಿದೆ. ಬಹುಶಃ ಅದೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿದೆ. ಹಾಗೆಯೇ ಸೋಲಾರ್ ಇಂಡಸ್ಟ್ರೀಸು ಸುಮಾರು ಹಿಂದೆ ಅಂಡರ್ ಪರ್ಫಾರ್ಮ್ ಮಾಡಿದಂಥ ಸ್ಟಾಕು ಇವತ್ತು 3.2%. ಜೊತೆಗೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಇವತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. HAL ಅಲ್ಲೂ ಅಗೇನ್ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಟರು ಅದು ಕೂಡ ಪಾಸಿಟಿವ್ ಆಗಿರೋದನ್ನ ನೋಡಿದ್ದೀವಿ. ಇದಿಷ್ಟು ನಿಫ್ಟಿ ನೆಕ್ಸ್ಟ್ 50 ಆಗ್ತಾ ಹೋಯಿತು. ಸೊ ಕಮೋಡಿಟಿ ಮಾರ್ಕೆಟ್ ಆಲ್ರೆಡಿ ಕವರ್ ಮಾಡೋದ್ರಿಂದ ಇಲ್ಲೇ ಹೇಳ್ಬಿಡ್ತೀನಿ. ಗೋಲ್ಡು ಸಿಲ್ವರ್ ಎಲ್ಲ 2% 4% ಅಪ್ ಮೂವ್ಮೆಂಟ್ ಆಯ್ತು. ಇವಾಗ ಮತ್ತೆ ಅನ್ಸರ್ಟಿನಿಟಿ ಬಂದಿದೆ, ಮತ್ತೆ ಮೆಟಲ್ ಕಡೆಗೆ ಜನ ಮುಖ ಮಾಡ್ತಾರೆ ಅಂತ. ನ್ಯಾಚುರಲ್ ಗ್ಯಾಸಲ್ಲಿ ವೆದರ್ ಫೋರ್ಕಾಸ್ಟ್ ರಿಪೋರ್ಟು ಇಲ್ಲ ಅಂತ ಏನು ಚಳಿ ಇರಲ್ಲ US ಅಲ್ಲಿ ಅಂತ ಬಂದಿದೆ, ಆ ಕಾರಣದಾಗ ಬಂದಿದೆ. ಬಟ್ ಇದು ತುಂಬ ವಾಲಟೈಲ್ ಆಗಿರುತ್ತೆ ನೋಡಿ. ವೆದರ್ ಫೋರ್ಕಾಸ್ಟ್ ಮೇಲೆ US ಡೊಮೆಸ್ಟಿಕ್ ಯೂಸ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ನ್ಯಾಚುರಲ್ ಗ್ಯಾಸು. ಸೊ ಯಾವುದೇ ಒಂದು ಡಿಸಿಷನ್ ತೊಗೊಳಕ್ಕೆ ಮುಂಚೆ ನೀವು ತುಂಬ ಅನಾಲಿಸಿಸ್ನ ಮಾಡಬೇಕಾಗುತ್ತೆ ನ್ಯಾಚುರಲ್ ಗ್ಯಾಸಲ್ಲಿ ಕಮೋಡಿಟಿ ಅಂತ ನೋಡೋದಾದರೆ. ಅದೇ ರೀತಿಯಾಗಿ ಕಾಪರು ಕೂಡ ಇವತ್ತು ಆಲ್ಮೋಸ್ಟ್ 3% ಅಪ್ ಮೂವ್ಮೆಂಟ್ ಆಯಿತು. ಈಗ 1300 ಹತ್ತಿರ ಹೋಗಿದೆ ಕಾಪರು. ಸೊ ಗೋಲ್ಡು ಸಿಲ್ವರು ಎಲ್ಲ ಮೇಲ್ಗಡೆ ಬಂದಿದೆ. USD ಏನಾದ್ರು 90 ದಾಟಿ ಮತ್ತೆ ಮೇಲೆ ಹೋಗಿರೋದಂಥದ್ದು ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಓವರಾಲ್ ಇವತ್ತಿನ ದಿನ ಯಾವ ರೀತಿ ಇತ್ತು ಅಂತ ನೋಡ್ಕೊಂಬರೋದಾದರೆ, ಅರ್ನಿಂಗ್ಗಳು ಒಂದು 3 ಕಂಪ್ನಿಗಳು ಬಂದಿದೆ. ಇನ್ಯಾವುದು ಕೂಡ ಅಷ್ಟೊಂದು ಅಪ್ಡೇಟ್ಗಳು ಬಂದಿಲ್ಲ. ನೋಡೋಣ ಯಾವ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. FI ಡೇಟಾ ಅಂತ ನೋಡಿದ್ರೆ, ನಾನು ವಿಡಿಯೋ ರೆಕಾರ್ಡ್ ಮಾಡೋ ಟೈಮಿಗೆ ಇನ್ನೂ FIDA ಡೇಟಾ ಬಂದಿಲ್ಲ. ಮೋಸ್ಟ್ಲಿ ಇವತ್ತು FIಗಳು ಸೆಲ್ಲಿಂಗೇ ಮಾಡಿರ್ತಾರೆ, DAಗಳು ಬೈ ಮಾಡಿರ್ಬೋದು. ಅದು ಡೇಟಾ ಬಂದಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಕ್ಲೈಂಟ್ ಟು ಪ್ರೋ ಸೆಂಟಿಮೆಂಟು ಕೂಡ ಇವತ್ತಿಂದ ಅಪ್ಡೇಟ್ ಆಗಿಲ್ಲ. ಇದು ಶುಕ್ರವಾರ ಕ್ಲೈಂಟ್ ಎಲ್ಲ ಈ ಥರ ಇದ್ದರು, ಪ್ರೋ FIಗಳು ಈ ಕಡೆ ಇದ್ದರು. ಇವತ್ತೇನಾದ್ರು ಚೇಂಜಸ್ ಆಗಿದೆಯಾ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಹೀಟ್ ಮ್ಯಾಪ್ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ 60% 55% ಆಫ್ ದ ಕಂಪ್ನಿಗಳು ಇವತ್ತು ಒಂದು ಪಾಸಿಟಿವಿಟಿಯಲ್ಲಿತ್ತು, ಮಿಕ್ಕಿದ್ದು ನೆಗೆಟಿವ್ ಆಗಿದೆ. ಇವತ್ತು IT ಸೆಕ್ಟರ್ ಟಾಪ್ ಲೂಸರ್ ಆಗಿತ್ತು, ರಿಯಾಲಿಟಿ ಸೆಕ್ಟರು ಟಾಪ್ ಗೇನರ್ ಆಗಿತ್ತು, ಇನ್ಕ್ಲೂಡಿಂಗ್ ಡಿಫೆನ್ಸು. ಅದೇ ರೀತಿ ಓಪನ್ ಇಂಟ್ರೆಸ್ಟ್ ಅಂತ ನೋಡ್ತಾ ಬರೋದಾದ್ರೆ ಇವತ್ತು ಒಂದಿಷ್ಟು ಪೊಸಿಷನ್ಗಳು ಅನ್ವೈಂಡಿಂಗ್ ಆಗಿರೋದು ನೀವು ನೋಡ್ತಾ ಇದ್ದೀರಾ. ಓಪನ್ ಇಂಟ್ರೆಸ್ಟ್ ಅನ್ನೋದು ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಬಂದಿರುವಂಥ ಡೇಟಾ ಆಗಿರುತ್ತೆ. ಪುಟ್ OI ಕಮ್ಮಿ ಆಗಿದೆ ಅಂತಂದರೆ ಅದು ಒಂದು ಸಪೋರ್ಟ್. ಪುಟ್ OI ಅಂದರೆ ಅಲ್ಲಿ ಸಪೋರ್ಟ್ನ ತೋರಿಸ್ತಾ ಇರುತ್ತೆ. ಕಾಲ್ OI ಅಂದರೆ ಅದು ಒಂದು ರೆಸಿಸ್ಟೆನ್ಸ್ನ ತೋರಿಸ್ತಾ ಇರುತ್ತೆ. ಇವತ್ತು ದಿನದ ಎಂಡಿಗೆ ಅಷ್ಟೊತ್ತಿಗೆ ಒಂದಿಷ್ಟು ಈ ರೀತಿಯಾಗಿ ಬಿಲ್ಡಪ್ ಆಗಿದೆ. ನಾಳೆ ಎಕ್ಸ್ಪೈರಿ ಇದೆ ನಿಫ್ಟಿನಲ್ಲಿ, ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಮೇನ್ IPOಗಳು ಅಂತ ಯಾವುದು ಬಂದಿಲ್ಲ. ರಿಸಲ್ಟ್ ಕ್ಯಾಲೆಂಡರ್ಗಳು ಇನ್ನೂ ಕೂಡ ಬರೋದಿದೆ, ಯಾವುದು ಅಪ್ಡೇಟ್ ಆಗಿಲ್ಲ. ಸೊ ಎಕನಾಮಿಕ್ ಕ್ಯಾಲೆಂಡರ್ಲ್ಲೂ ಕೂಡ ಅಂತ ಏನೋ ಒಂದು ನ್ಯೂಸ್ ಅನ್ನೋದು ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಮಾರ್ಕೆಟು. ನಾಳೆ ಎಕ್ಸ್ಪೈರಿಗೆ ಇವತ್ತಿನ ಡೇಟಾ ಬಂದಿಲ್ಲ. ಡೇಟಾ ಬಂದಿದ್ದರೆ ಚೆನ್ನಾಗಿರೋವಂಥದ್ದು ವಿಡಿಯೋ ಮಾಡೋಷ್ಟೊತ್ತಿಗೆ. ಯಾಕೆಂತಂದರೆ ಪ್ರೋ FIಗಳು ಯಾವ ಥರ ಇರ್ತಾರೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಆ ರೀತಿಯೇ ಕ್ಲೋಸ್ ಮಾಡ್ಕೊಳಕ್ಕೆ ನೋಡಿರ್ತಾರೆ. ಬಟ್ ಇವತ್ತು ಸೆಕೆಂಡ್ ಹಾಫಲ್ಲಿ ಮಾರ್ಕೆಟ್ ಫಸ್ಟ್ ಹಾಫಲ್ಲಿ ತುಂಬ ಫ್ಲಾಟ್ ಇತ್ತು. ಸೆಕೆಂಡ್ ಹಾಫಲ್ಲಿ ಇವತ್ತು ಸ್ವಲ್ಪ ಪೊಸಿಷನ್ಗಳು ಆಚೆ ಈಚೆ ಆಗಿರೋ ಥರದ್ದು ಕಾಣಿಸ್ತಾ ಇದೆ OIನಲ್ಲೂ ಕೂಡ. ಸೊ ನಾಳೆ ಅದನ್ನು ನೋಡಿಕೊಂಡು OI ಡೇಟಾ ಡೈನಮಿಕ್ ಡೇಟಾ ಆಗಿರುತ್ತೆ, ಕ್ಷಣಕ್ಕೂ ಚೇಂಜಸ್ ಆಗ್ತಾ ಇರುತ್ತೆ. ಯಾವುದನ್ನೇ ಒಂದು ಬುಲ್ಲಿಶ್ ಆಗಿ ಬೇರಿಶ್ ಆಗಿ ಹೇಳೋಕ್ಕಾಗೋದಿಲ್ಲ. ಸೊ ರಿಯಲ್ ಟೈಮಲ್ಲಿ OI ಡೇಟಾನ ಇಟ್ಕೊಂಡು ನೀವು ಟ್ರ್ಯಾಕ್ ಮಾಡ್ತಾ ಹೋಗಬೇಕು. ಸ್ಟಾಕ್ ಮೋಜೋ ಅವ್ರದ್ದು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ MM20 MM10 ಅನ್ನೋ ಒಂದು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಡಿಸ್ಕೌಂಟ್ ಇದೆ ಅಂತ ಹೇಳಿದರು. ಆ ಡಿಸ್ಕೌಂಟ್ ಈಗಲೂ ಇದೆಯೋ ಮುಗಿದೋಗಿದೆಯೋ ನನಗೆ ಗೊತ್ತಿಲ್ಲ, ನಾನು ಚೆಕ್ ಮಾಡಬೇಕು. ಬಟ್ 1 ಜನವರಿ ತನಕ, ಅದು 31 ಡಿಸೆಂಬರ್ ತನಕ ಆ ಒಂದು ಫೆಸಿಲಿಟಿ ಇತ್ತು. ಯಾರಾದರೂ ತೊಗೊಂಡಿದ್ದೀರಾ ಅಂತಂದರೆ ಹೇಗಿದೆ ನಿಮ್ಮ ಟೂಲ್ನ ಯೂಸೇಜ್ ಅನ್ನೋದನ್ನು ಬೇರೆಯವರಿಗೆ ಕಮೆಂಟ್ ಮಾಡಿ ತಿಳಿಸಿ. ಸದ್ಯದಲ್ಲೇ ನಾನು ಒಂದಿಷ್ಟು ಪ್ಲ್ಯಾನ್ ಮಾಡ್ತೀನಿ. ಅಟ್ಲೀಸ್ಟ್ ಲೈವ್ ಡೇಟಾ ತೋರಿಸಿ ಮಾತಾಡೋ ಆಗಿಲ್ಲ. ಸೊ ಒಂದು 3 ಮಂತ್ಸ್ ಹಿಂದಿನ ಡೇಟಾ ಇಟ್ಕೊಂಡು ಇದರಲ್ಲಿ ಏನಾದರೂ ಒಂದಿಷ್ಟು ಡೆಮೋ ಮಾಡಲಿಕ್ಕೆ ಆಗುತ್ತೆ ಅನ್ನೋದನ್ನು ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026ರ ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್ ಅಂತ. ಒಂದು ಗುರಿ ಹೊಂದಿರೋದು ತುಂಬ ಇಂಪಾರ್ಟೆಂಟ್ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಶಾರ್ಟ್ ಟರ್ಮ್ ಆಗಲಿ ಲಾಂಗ್ ಟರ್ಮ್ ಆಗಲಿ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.